ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಮಕರ ರಾಶಿಯವರಿಗೆ ಪ್ರೀತಿ ವೈವಾಹಿಕ ಜೀವನದಲ್ಲಿ ಬೆಸ್ಟ್ ಜೋಡಿಯಾಗಬಲ್ಲ ರಾಶಿಗಳು ಇವೆ ನೋಡಿ. ಶನಿಯಿಂದ ಆಳಲ್ಪಡುವ ಮಕರ ರಾಶಿಗಳಿಗೆ ಕೆಲವೊಂದು ರಾಶಿಗಳೊಂದಿಗೆ ಸಂಬಂಧವು ಕೂಡಿ ಬರದು. ಕೆಲವೊಮ್ಮೆ ಶತ್ರುಗ್ರಹದ ರಾಶಿಗಳೊಂದಿಗಿನ ಸಂಬಂಧವು ಹೆಚ್ಚು ಕಾಲ ಮುಂದುವರಿಯದು. ಆದ್ದರಿಂದ ಮಕರ ರಾಶಿಯವರೊಂದಿಗೆ ದ್ವಾದಶ ರಾಶಿಗಳ ಸಂಬಂಧವು ಹೇಗಿರುತ್ತದೆ, ಯಾವ ರಾಶಿ ಮಕರ ರಾಶಿಗೆ ಹೊಂದಾಣಿಕೆಯಾಗುತ್ತದೆ ಎನ್ನುವ ಮಾಹಿತಿ ಇಲ್ಲಿದೆ. ಪ್ರೀತಿಯಲ್ಲಿ ನಂಬಿಕೆ, ವಿಶ್ವಾಸ ಹಾಗೂ ಕಾಳಜಿ ಅತಿ ಮುಖ್ಯ. ಕೆಲವೊಮ್ಮೆ ಪ್ರೀತಿ ಮದುವೆಯವರೆಗೂ ಮುಂದುವರಿಯಬಹುದು, ಕೆಲವೊಮ್ಮೆ ಎಷ್ಟು ವರ್ಷ ಪ್ರೀತಿಸಿದರೂ ಕೂಡ ಒಂದು ಘಳಿಗೆಯಲ್ಲಿ ಪ್ರೀತಿ ಮುರಿಯಲೂಬಹುದು. ಇದಕ್ಕೆ ಕಾರಣಗಳು ಹಲವಿದ್ದರೂ ರಾಶಿಗಳ ಹೊಂದಾಣಿಕೆಯೂ ಮುಖ್ಯವಾಗಬಹುದು. ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಬೇಕೆಂದರೆ ರಾಶಿಗಳ ಹೊಂದಾಣಿಕೆಯೂ ಮುಖ್ಯ. ಅದಕ್ಕಾಗಿಯೇ ವಿವಾಹಕ್ಕೂ ಮುನ್ನ ರಾಶಿ ಹೊಂದಾಣಿಕೆ ಮಾಡಲಾಗುತ್ತದೆ. ಇದರಂತೆ ಮಕರ ರಾಶಿಯವರಿಗೆ ಹೊಂದಾಣಿಕೆಯಾಗುವ ರಾಶಿಗಳು ಯಾವುವು, ಯಾವ ರಾಶಿಗಳೊಂದಿಗೆ ಮಕರ ರಾಶಿಯವರಿಗೆ ಸಂಬಂಧವು ಮುಂದುವರಿಯದು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ಮಕರ ಮತ್ತು ಮೇಷ ರಾಶಿಯ ಜೋಡಿಯು ರೊಮ್ಯಾಂಟಿಕ್ ಜೋಡಿ ಎನಿಸಿದರೂ ಕೂಡ ಪ್ರೀತಿ ಮುಂದುವರಿಯುವುದು ಮತ್ತು ಮದುವೆಯವರೆಗೂ ಹೋಗುವುದು ಕಷ್ಟ. ಆದ್ದರಿಂದ ಈ ರಾಶಿ ಜೋಡಿಗೆ ಮದುವೆಗೆ ಸಲಹೆ ನೀಡಲಾಗುವುದಿಲ್ಲ. ಮೇಷ ಮತ್ತು ಮಕರ ರಾಶಿಯ ಸಾಂಗತ್ಯದಲ್ಲಿ ಸಂತೋಷಕ್ಕಿಂತ ಹೆಚ್ಚು ದುಃಖಗಳಿವೆ. ಮಕರ ರಾಶಿ ಮತ್ತು ಮೇಷ ರಾಶಿಯವರಿಗೆ ದೈಹಿಕ ಪ್ರೀತಿ ಅತ್ಯಂತ ಕಷ್ಟಕರವಾಗಿದೆ. ಮಕರ ರಾಶಿಯಲ್ಲಿ ಶನಿಯ ವಿರೋಧ ಮತ್ತು ಮೇಷದಲ್ಲಿ ಮಂಗಳನ ವಿರೋಧವು ಎರಡೂ ಪಕ್ಷಗಳು ಪರಸ್ಪರರ ಬೇಡಿಕೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪೂರೈಸುವುದನ್ನು ತಡೆಯಬಹುದು. ಮಕರ ರಾಶಿಯು ಮೇಷ ರಾಶಿಯ ಆಕ್ರಮಣಶೀಲತೆಯಿಂದ ಗೊಂದಲಕ್ಕೊಳಗಾಗಬಹುದು. ಸಂವಹನದ ವಿಷಯಕ್ಕೆ ಬಂದಾಗ ಮಕರ ರಾಶಿಯ ಮೌಲ್ಯ, ವೈಚಾರಿಕತೆ ಮತ್ತು ದೃಷ್ಟಿಕೋನಗಳನ್ನು ಮೇಷ ರಾಶಿ ತ್ವರಿತವಾಗಿ ನಿರ್ಲಕ್ಷಿಸುತ್ತದೆ, ಏಕೆಂದರೆ ಅವರು ಧಾವಂತದಲ್ಲಿರುವಂತೆ ತೋರುತ್ತಾರೆ. ಎಲ್ಲಾ ಚಟುವಟಿಕೆಗಳು ಮತ್ತು ವ್ಯಕ್ತಿಗಳು ಫಲಪ್ರದವಾಗಲು ಮಕರ ರಾಶಿಯ ಬಯಕೆಯು ಮೇಷ ರಾಶಿಯವರಿಗೆ ಕೋಪ ಮತ್ತು ಬೇಸರವನ್ನು ಉಂಟುಮಾಡಬಹುದು. ವೃಷಭ ಮತ್ತು ಮಕರ ರಾಶಿಯ ಜೋಡಿಯು ಸ್ವರ್ಗದಲ್ಲಿ ಮಾಡಿದ ಪ್ರೀತಿಯ ಹೊಂದಾಣಿಕೆಯಾಗಿದೆ. ಎರಡೂ ಚಿಹ್ನೆಗಳನ್ನು ಸಮಾನ ಅಳತೆಯಲ್ಲಿ ಅತೀಂದ್ರಿಯತೆ ಮತ್ತು ಘನತೆಯನ್ನು ಹೊಂದಿರುತ್ತದೆ. ಎರಡೂ ರಾಶಿಚಕ್ರಗಳು ಸ್ವಾಭಾವಿಕವಾಗಿ ಶುಕ್ರನ ಅನುಕೂಲಕರ ಸ್ಥಳದಿಂದ ಬಲಪಡಿಸಲ್ಪಟ್ಟಿವೆ, ಇದು ಅವುಗಳನ್ನು ಅತ್ಯಂತ ಉತ್ತಮ ಹೊಂದಾಣಿಕೆಯ ಜೋಡಿಯನ್ನಾಗಿ ಮಾಡುತ್ತದೆ. ವೃಷಭ ರಾಶಿಯು ಸಾಮಾನ್ಯವಾಗಿ ಇತರರನ್ನು ತನ್ನ ಮುಂದಿಡುತ್ತದೆ ಮತ್ತು ಮಕರ ರಾಶಿಯು ಸಹಾನುಭೂತಿಗೆ ಕೃತಜ್ಞರಾಗಿರುತ್ತದೆ, ಹೀಗಾಗಿ ಅವರು ಅದ್ಭುತ ಹೊಂದಾಣಿಕೆಯನ್ನು ರೂಪಿಸುತ್ತಾರೆ. ಮಕರ ರಾಶಿ ಶಾಂತಿಯುತ ಮತ್ತು ಸಹಿಷ್ಣುವಾಗಿದೆ ಮತ್ತು ವೃಷಭ ರಾಶಿಯ ಪ್ಯಾನಿಕ್ ಅಟ್ಯಾಕ್ ಮತ್ತು ಕ್ರೋಧವನ್ನು ನಿಭಾಯಿಸಬಹುದು. ಪರಿಣಾಮವಾಗಿ ಎರಡು ರಾಶಿಚಕ್ರ ಚಿಹ್ನೆಗಳು ಹೆಚ್ಚು ರೊಮ್ಯಾಂಟಿಕ್ ಆಗಿ ಹೊಂದಿಕೊಳ್ಳುತ್ತವೆ. ಮಿಥುನ ರಾಶಿಯವರು ಇತರರ ಕುಂದು ಕೊರತೆಗಳನ್ನು ಟೀಕಿಸುವವರಾದರೂ ಮಕರ ರಾಶಿಯ ಸ್ಥಳೀಯರೊಂದಿಗೆ ಸೌಮ್ಯವಾಗಿರುತ್ತಾರೆ. ಮಕರ ರಾಶಿಯೊಂದಿಗೆ ಮಿಥುನ ಉದ್ದೇಶಪೂರ್ವಕವಾಗಿ ಹೆಚ್ಚು ಸ್ನೇಹಪರವಾಗುತ್ತಾನೆ, ಅವರ ಜೋಡಿ ಪ್ರತಿಯೊಂದರಲ್ಲೂ ಉತ್ತಮವಾದದ್ದನ್ನು ಹೊರತರುತ್ತದೆ. ಮಿಥುನ ಶಾಂತ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಾಗ ಅವರು ತಮ್ಮ ನೇರವಾಗಿ ಮಾತನಾಡಬಹುದು. ಆದರೆ ಮಕರ ರಾಶಿಗೆ ಶುಕ್ರನ ಬಲವಿದ್ದರೆ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ನಿಭಾಯಿಸುತ್ತಾರೆ. ಮದುವೆ ಮತ್ತು ಪ್ರೀತಿಯ ವಿಷಯದಲ್ಲಿ ಈ ಜೋಡಿಯ ಹೊಂದಾಣಿಕೆ ಕೇವಲ ಸರಾಸರಿಯಾಗಿದೆ ಮತ್ತು ಅವರ ವೈವಾಹಿಕ ಜೀವನದ ವಿಷಯದಲ್ಲಿ ಹೆಚ್ಚು ಯೋಚಿಸಲು ಸಾಧ್ಯವಿಲ್ಲ. ಮಕರ, ಸಿಂಹ. ಸರಿಯಾದ ಸಮಯದಲ್ಲಿ ಭೇಟಿಯಾದರೆ ಸಿಂಹ ಮತ್ತು ಮಕರ ರಾಶಿ ಬಹಳ ಚೆನ್ನಾಗಿ ಹೊಂದಿಕೊಳ್ಳಬಹುದು. ಅವರ ಸಹಯೋಗದೊಂದಿಗಿನ ಮುಖ್ಯ ತೊಂದರೆ ಎಂದರೆ ಅವರು ಒಂದೇ ರೀತಿಯ ಗುರಿಗಳನ್ನು ಹೊಂದಿಲ್ಲದಿರಬಹುದು, ಜೊತೆಗೆ ಅದೇ ಪ್ರಮಾಣದ ಉತ್ಸಾಹ ಅಥವಾ ಬಯಕೆಯನ್ನು ಹೊಂದಿರುವುದಿಲ್ಲ. ಶನಿ ಸೂರ್ಯನ ಸಮನ್ವಯ ಕಾರ್ಯ ಸುಲಭವಲ್ಲ, ಆದರೆ ಅದು ಮಾಡಿದರೆ ಉತ್ತಮ ಲಾಭ. ಸಿಂಹ ರಾಶಿಯವರ ಸ್ಥಿರತೆ ಮತ್ತು ಅವರು ಒಟ್ಟಾಗಿ ನಿರ್ಮಿಸಬಹುದಾದ ಸೃಜನಶೀಲತೆ ಅವರನ್ನು ಅವರ ಅಂತಿಮ ಉದ್ದೇಶಕ್ಕೆ ತಳ್ಳಬಹುದು. ಅವರಲ್ಲಿ ಯಾರಾದರೂ ಮಲಗಲು ನಿರಾಕರಿಸಿದರೆ ಅವರ ಸಂಬಂಧವು ಕೊನೆಗೊಳ್ಳಬಹುದು. ಅವು ಭೂಮಿ ಮತ್ತು ಬೆಂಕಿಯಂತೆ ವಿರುದ್ಧವಾಗಿವೆ, ಆದರೂ ಅವರು ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ಒಟ್ಟಿಗೆ ಕೆಲಸ ಮಾಡುವಾಗ ಅವರ ಸಂಬಂಧವು ಬೇರ್ಪಡದು. ಮಕರ, ಕಟಕ. ಕರ್ಕಾಟಕ ಮತ್ತು ಮಕರ ರಾಶಿಯವರು ಹಿಂದಿನ ಪೀಳಿಗೆಯ ಪ್ರೇಮಕತೆಯನ್ನು ಮೆಲುಕು ಹಾಕಲು ಹೆಚ್ಚು ಒಲವು ತೋರುತ್ತಾರೆ. ನಾವೆಲ್ಲರೂ ನಮ್ಮ ಕುಟುಂಬಗಳಲ್ಲಿನ ತಪ್ಪುಗಳನ್ನು ಸರಿಪಡಿಸಲು ಬಯಸುತ್ತೇವೆ, ಆದರೆ ಈ ರಾಶಿಯ ಜೋಡಿ ಕರ್ಮ ಕರ್ತವ್ಯಗಳನ್ನು ಮತ್ತು ಅವರ ಕುಟುಂಬಗಳಿಂದ ಉಳಿದ ಭಾವನೆಗಳನ್ನು ನಿಭಾಯಿಸುತ್ತಾರೆ. ಅವರು ಹಿಂದಿನದನ್ನು ತೊಡೆದುಹಾಕಲು ಬಯಸಿದರೆ ಅವರು ಮೊದಲು ಅಡೆತಡೆಗಳನ್ನು ನಿವಾರಿಸಬೇಕು ಮತ್ತು ನಂತರ ಮಾತ್ರ ಅವರು ತಮ್ಮ ಸಂಬಂಧದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಕರ್ಕಾಟಕ ಮತ್ತು ಮಕರ ರಾಶಿಯ ಜೋಡಿ ಸೌಹಾರ್ದಯುತವಾಗಿವೆ, ಆದಾಗ್ಯೂ ಅವರು ಪರಸ್ಪರ ಹೆಚ್ಚು ಸಹಾನುಭೂತಿ ಹೊಂದಿರಬೇಕು.
ಮಕರ, ಕನ್ಯಾ ರಾಶಿ. ಕನ್ಯಾ ರಾಶಿ ಮತ್ತು ಮಕರ ರಾಶಿಯ ಜೋಡಿಯು ಅತ್ಯುತ್ತಮ ದಾಂಪತ್ಯ ಜೋಡಿಯಾಗಿರುತ್ತದೆ. ಇಬ್ಬರೂ ಪರಸ್ಪರ ಆದರ್ಶವಾಗಿರುತ್ತಾರೆ ಏಕೆಂದರೆ ಎರಡೂ ರಾಶಿಚಕ್ರ ಚಿಹ್ನೆಗಳು ತಮ್ಮ ಸಂಬಂಧಗಳನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವಿಸುತ್ತಾರೆ. ಒಬ್ಬರಿಗೊಬ್ಬರು ವಿಷಯಗಳನ್ನು ಸ್ಪಷ್ಟಪಡಿಸುವುದು ಮತ್ತು ಒಬ್ಬರಿಗೊಬ್ಬರು ಬಹಳಷ್ಟು ಕೆಲಸಗಳನ್ನು ಮಾಡುವುದು ಅವರನ್ನು ಒಟ್ಟಿಗೆ ಸೇರಿಸುತ್ತದೆ. ಅವರ ಸ್ನೇಹದಂತೆಯೇ ಅವರ ದೈಹಿಕ ಸಂವಹನವು ಕಾಲಾನಂತರದಲ್ಲಿ ಸುಧಾರಿಸುತ್ತದೆ. ಮಕರ, ತುಲಾ. ತುಲಾ ಮತ್ತು ಮಕರ ರಾಶಿಯವರಿಗೆ ಪ್ರೀತಿ, ಉತ್ಸಾಹ ಮತ್ತು ಮದುವೆಯು ಕಷ್ಟಕರವಾಗಿರುತ್ತದೆ, ಆದರೆ ಸಮಯ ಮುಂದುವರಿದಂತೆ ಎಲ್ಲವೂ ಸುಧಾರಿಸುತ್ತದೆ. ಅವರ ಸುತ್ತಲಿನ ಉದಾಹರಣೆಗಳ ಪರಿಣಾಮವಾಗಿ ಅವರ ಸ್ನೇಹ ಮತ್ತು ಬಾಂಧವ್ಯವು ಬಲಗೊಳ್ಳುತ್ತದೆ. ಮಕರ ರಾಶಿಯು ಅತ್ಯಂತ ಸುಲಭವಾಗಿ ಮುಂದುವರಿಯುವ, ಹೊಂದಿಕೊಂಡು ಹೋಗುವ ರಾಶಿಚಕ್ರವಾಗಿದ್ದು, ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಯತ್ನಿಸುತ್ತದೆ, ಆದರೆ ತುಲಾ ಸ್ಥಳೀಯರು ಎಲ್ಲವನ್ನೂ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತಾರೆ. ಮಕರ ರಾಶಿಯವರಿಗೆ, ಸತ್ಯವು ಕಾಲ್ಪನಿಕ ಕಥೆಗಿಂತ ವಿಚಿತ್ರವಾಗಿದೆ, ಆದರೆ ತುಲಾ ಎಲ್ಲವನ್ನೂ ಚರ್ಚಿಸುವುದು ನಿರ್ಣಾಯಕ ಎಂದು ನಂಬುತ್ತದೆ. ಅವರು ಯಾವಾಗಲೂ ತಮ್ಮ ಸಂಬಂಧಕ್ಕೆ ಸುಖಾಂತ್ಯವನ್ನು ಹೊಂದಿರುತ್ತಾರೆ. ಮಕರ, ವೃಶ್ಚಿಕ. ವೃಶ್ಚಿಕ ಮತ್ತು ಮಕರ ರಾಶಿಯವರ ಸಂಬಂಧದ ಆರಂಭದಲ್ಲಿ ತುಂಬಾ ಹೊಂದಾಣಿಕೆಯಿರುತ್ತದೆ, ಆದರೆ ಸಮಯ ಕಳೆದಂತೆ, ಅವರು ಭಾವನಾತ್ಮಕವಾಗಿ ಬೇರ್ಪಡುತ್ತಾರೆ. ವೃಶ್ಚಿಕ ರಾಶಿಯವರು ತಮ್ಮ ಪ್ರಣಯ ಜೀವನದಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ, ಆದರೆ ಮಕರ ರಾಶಿಯು ಭಾವನಾತ್ಮಕವಾಗಿ ಜಡವಾಗಿರುತ್ತದೆ. ಒಬ್ಬರ ಮಿತಿಯನ್ನು ಇನ್ನೊಬ್ಬರು ಗೌರವಿಸಿದರೆ ಮಾತ್ರ ಈ ಜೋಡಿಯ ಮದುವೆ ಯಶಸ್ವಿಯಾಗುತ್ತದೆ. ವೃಶ್ಚಿಕ ಮತ್ತು ಮಕರ ರಾಶಿಯಾಗಲಿ ಅವರ ಪರಸ್ಪರ ಅಗತ್ಯಗಳ ಮೇಲೆ ಮಾತ್ರ ಗಮನವಿರುತ್ತದೆ. ಇಬ್ಬರಿಗೂ ಪ್ರೀತಿ ಸ್ವಾಭಾವಿಕವಾಗಿ ಹುಟ್ಟಿಕೊಳ್ಳುತ್ತದೆ ಮತ್ತು ಗಾಢವಾಗಿರುತ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಒಂದು ಸವಾಲಾಗಿದೆ. ಮಕರ ರಾಶಿ, ಧನು ರಾಶಿ. ಧನು ರಾಶಿ ಬುದ್ಧಿವಂತ ಮತ್ತು ಉದ್ದೇಶಪೂರ್ವಕ ಚಿಹ್ನೆ ಮತ್ತು ಮಕರ ರಾಶಿಯವರು ತಮ್ಮ ಸಂಗಾತಿಯಿಂದ ಅದೇ ರೀತಿ ಬಯಸುತ್ತಾರೆ. ಅವರ ಮದುವೆಯ ಸಂಬಂಧದ ವಿಷಯದಲ್ಲಿ, ಇಬ್ಬರೂ ಸಾಂದರ್ಭಿಕ ಸಮಯಕ್ಕೆ ತಕ್ಕನಾಗಿ ಪರಸ್ಪರ ಸೂಕ್ತವಾದ ವಿಷಯಗಳನ್ನು ಮುಂದಿಡುತ್ತಾರೆ. ಮಕರ ಮತ್ತು ಧನು ರಾಶಿಯವರು ಸ್ವಲ್ಪ ಸಮಯದ ನಂತರ ತಮ್ಮ ಸಂಬಂಧದಲ್ಲಿ ತೊಂದರೆಗಳನ್ನು ಹೊಂದಿರುತ್ತಾರೆ ಮತ್ತು ಏರಿಳಿತಗಳನ್ನು ಕಾಣುತ್ತಾರೆ, ಆದರೆ ಸಕಾರಾತ್ಮಕವಾಗಿ, ಅವರು ಆ ಸಮಸ್ಯೆಗಳನ್ನು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ. ಎರಡೂ ರಾಶಿಚಕ್ರಗಳು ನಿರಂತರವಾಗಿ ತೊಂದರೆಗಳನ್ನು ಪರಿಹರಿಸುವ ಸಲುವಾಗಿ ಕಾಲೆಳೆಯುವ ಕೆಲಸದಲ್ಲಿ ತೊಡಗುತ್ತವೆ. ಮಕರ, ಮಕರ ರಾಶಿ. ಮಕರ ರಾಶಿಯವರಿಗೆ ತಮ್ಮದೇ ರಾಶಿಯ ಸಂಗಾತಿ ಉತ್ತಮ ಜೋಡಿಯಾಗಬಲ್ಲರು, ಏಕೆಂದರೆ ಅವರಿಬ್ಬರೂ ತಮ್ಮ ಸಂಬಂಧದಿಂದ ಸಂಪೂರ್ಣವಾಗಿ ಒಂದೇ ರೀತಿಯ ವಿಷಯಗಳನ್ನು ನಿರೀಕ್ಷಿಸುತ್ತಾರೆ. ಅವರಿಬ್ಬರೂ ಆಳವಾದ ವಿಷಯಗಳನ್ನು ಅನ್ವೇಷಿಸುತ್ತಾರೆ ಮತ್ತು ಒಬ್ಬರಿಗೊಬ್ಬರ ಮೇಲೆ ಕಡಿಮೆ ನಿರೀಕ್ಷೆ ಇರುತ್ತದೆ. ಅವರು ತಮ್ಮ ಸಂಗಾತಿಯಿಂದ ಟೀಕೆಗಳನ್ನು ಸ್ವೀಕರಿಸಬಹುದು. ಕೆಲವೊಮ್ಮೆ, ಈ ಸಂಬಂಧದಲ್ಲಿ ಪುರುಷ ವ್ಯಕ್ತಿತ್ವವು ಅನಿರೀಕ್ಷಿತ ಪ್ರವೃತ್ತಿಗೆ ಹೋಗುತ್ತದೆ ಆದರೆ ಇವರ ಸಂಗಾತಿಯು ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸುತ್ತಾರೆ. ಮದುವೆಯ ವಿಷಯದಲ್ಲಿ, ಇಬ್ಬರೂ ಯಾವಾಗಲೂ ಪರಸ್ಪರ ವಿಷಯಗಳನ್ನು ಕಲಿಯಲು ಸಿದ್ಧರಿರುತ್ತಾರೆ. ತಮ್ಮ ಸಂಬಂಧದ ಬಗ್ಗೆ ಇತರ ಜನರ ಅಭಿಪ್ರಾಯವನ್ನು ಕೇಳಲು ಬಂದಾಗ ಅವರು ಗಂಭೀರವಾಗಿ ಜಾಗರೂಕರಾಗಿರಬೇಕು. ಮಕರ, ಕುಂಭ. ಮಕರ ರಾಶಿ ಮತ್ತು ಕುಂಭ ರಾಶಿಯವರು ಪ್ರಣಯ, ಪ್ರೀತಿ ಮತ್ತು ಸಂಬಂಧದ ವಿಷಯಕ್ಕೆ ಬಂದಾಗ ಸಾಮಾನ್ಯವಾದ ಅನೇಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಆದರೆ ಇಬ್ಬರೂ ಪಾಲುದಾರರು ಬೇಗನೆ ಊಹೆಗಳನ್ನು ಮಾಡುವುದರಿಂದ ಅವುಗಳು ಹೆಚ್ಚು ಹೊಂದಿಕೆಯಾಗುವುದಿಲ್ಲ. ಅವರಿಬ್ಬರೂ ತಮ್ಮ ಸ್ವಂತ ಆಲೋಚನೆಗಳಿಂದ ಏನನ್ನು ರಚಿಸುತ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಸತ್ಯಗಳ ಮೇಲೆ ಅವಲಂಬಿತರಾಗಬೇಕು. ಇದೇ ರೀತಿಯ ಸಿದ್ಧಾಂತಗಳನ್ನು ಹೊಂದಿರುವ ಇತರ ಜನರೊಂದಿಗೆ ಸಂಪರ್ಕದಲ್ಲಿರುವುದು ಅವರನ್ನು ತಮ್ಮ ಸಂಗಾತಿಯಿಂದ ದೂರವಿಡುತ್ತದೆ. ಕುಂಭ ರಾಶಿಯವರು ಶಾಂತ ಸ್ವಭಾವದವರಾಗಿರುತ್ತಾರೆ ಆದರೆ ಮಕರ ರಾಶಿಯವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ವಿಷಯಗಳನ್ನು ಸ್ಪಷ್ಟಪಡಿಸುವ ಬದಲು ಮರೆಮಾಚುತ್ತಾರೆ. ಮಕರ, ಮೀನ. ಮಕರ ಮತ್ತು ಮೀನ ಎರಡೂ ಒಂದೇ ದೋಣಿಯಲ್ಲಿ ಸಾಗುತ್ತವೆ ಆದರೆ ಯಾವಾಗಲೂ ಮುಖ್ಯ ದಾರಿಯನ್ನು ಬಿಟ್ಟು ಬೇರೆ ಬೇರೆ ದಿಕ್ಕುಗಳ ಕಡೆಗೆ ಚಲಿಸಲು ಬಯಸುತ್ತವೆ. ಮೀನ ರಾಶಿಯವರು ತುಂಬಾ ಆಕರ್ಷಕ ವ್ಯಕ್ತಿತ್ವದವರು ಆದರೆ ಪ್ರೀತಿ ಮತ್ತು ಮದುವೆಯ ವಿಷಯಕ್ಕೆ ಬಂದಾಗ ಕೆಲವೇ ಜನರು ಮಾತ್ರ ಆ ಬದಿಯನ್ನು ಆಯ್ಕೆ ಮಾಡುತ್ತಾರೆ. ಮಕರ ರಾಶಿಯು ತುಂಬಾ ಸ್ಮಾರ್ಟ್ ಮತ್ತು ಜನರನ್ನು ಅರ್ಥಮಾಡಿಕೊಳ್ಳುವಲ್ಲಿ ಉತ್ತಮವಾಗಿದೆ ಮತ್ತು ಆದ್ದರಿಂದ ಅವರಿಬ್ಬರೂ ತುಂಬಾ ಹೊಂದಾಣಿಕೆಯ ಮದುವೆ ಮತ್ತು ಸಂಬಂಧವನ್ನು ಹೊಂದಬಹುದು. ಅಜ್ಞಾನವು ಅವರಿಬ್ಬರಿಗೂ ಆನಂದವಾಗಿದೆ ಮತ್ತು ಆದ್ದರಿಂದ ಅವರು ಇತರರ ಅಭಿಪ್ರಾಯಗಳನ್ನು ಅವಲಂಬಿಸುವುದಿಲ್ಲ. ಎರಡೂ ಚಿಹ್ನೆಗಳು ಬಾಲ್ಯದ ವಿಷಯಗಳನ್ನು ಆನಂದಿಸುವುದರಲ್ಲಿ ಸಂತೋಷಪಡುತ್ತವೆ ಮತ್ತು ಆದ್ದರಿಂದ ಅವು ಪರಸ್ಪರ ಹೊಂದಿಕೊಳ್ಳುತ್ತವೆ. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.